ಬಾ ಮಂತ್ರ. ಯಾಕೆ ಮಂತ್ರ ಇಲ್ಲಿ ನಿಂತ್ಬಿಟ್ಟೆ? ಬಾ, ನೀನು ಹೇಳ್ದಂಗೆ ಕರ್ಕೊಬಂದು ಕೂಡ ಹಾಕಿದ್ದೀನಿ. ನೀನೇನೇನು ಕೇಳಬೇಕು ಅದನ್ನೆಲ್ಲ ಅವಳ ಹತ್ರನೇ ಕೇಳು. ಇಲ್ಲ, ನಾನು ಯಾರು ಅನ್ನೋದು ಅವಳಿಗೆ ಗುರ್ತು ಸಿಗಬಾರ್ದು. ಯಾಕೆ? ಅದರಲ್ಲೇನಿದೆ? ನೋಡು, ಇದನ್ನ ಸದ್ಯಕ್ಕೆ ಇಟ್ಕೋ, ಬೇಡ ಅನ್ಬೇಡ. ಇಷ್ಟು ದಿನ ಇವಳನ್ನ ಕಾಪಾಡಿದ್ದೆ ಬೇರೆ, ಇನ್ನು ಮುಂದೆ ಬೇರೆ ರೀತಿಯೇ ನೋಡ್ಕೋಬೇಕು. ಅಂದರೆ ನನಗೇನು ಅರ್ಥ ಆಗ್ತಿಲ್ಲ. ಮುಂದೆ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಇವಳ ವಿಚಾರದಲ್ಲಿ ನಾನು ಏನು ಹೇಳ್ತಿದ್ನೋ ನೀನಷ್ಟು ಮಾಡ್ತಾ ಹೋದರೆ ಸಾಕು. ಇವಳನ್ನ ಇಟ್ಕೊಂಡು ಇನ್ನು ಮುಂದೆ ತುಂಬ ವಿಚಾರಗಳನ್ನ ತಿಳ್ಕೊಳ್ಳೋದಿದೆ. ಇನ್ನು ಮುಂದೆ ಇವಳು ನಿನ್ನ ಕಂಟ್ರೋಲಲ್ಲಿ ಇರಬೇಕು. ನನಗೆ ಇವಳಿಂದ ತುಂಬ ಕೆಲಸ ಆಗೋದಿದೆ, ತುಂಬ ವಿಷಯಗಳನ್ನ ತಿಳ್ಕೊಳ್ಳೋದಿದೆ. ಏನು ತಿಳ್ಕೊಳ್ಳೋದಿದೆ? ನಾನೊಂದಷ್ಟು ಫೋಟೋಸ್ ಕಳಿಸ್ತೀನಿ. ಆ ಫೋಟೋಸ್ನ ಅವಳಿಗೆ ತೋರಿಸು. ಅವಳ ರಿಯಾಕ್ಷನ್ ಏನಿದೆ ಅಂತ ನಾನು ಇಲ್ಲಿಂದಾನೇ ನೋಡ್ತೀನಿ. ಫೋಟೋನಾ? ಈ ಫೋಟೋಗಳ? ಯಾರು ಇವರೆಲ್ಲ? ನೀನು ತೋರಿಸು. ಸರಿ. ಈ ಫೋಟೋದಲ್ಲಿರೋರು ಯಾರು ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲ. ಇವರು? ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಯಾರು ಇವರೆಲ್ಲ? ಸೌಂಡ್ ಕಮ್ಮಿ ಮಾಡು. ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳು. ಯಾಕೆ ಸುಮ್ಮನೆ ಕೂಗಾಡ್ತಿದ್ಯಾ? ಕೂಗಾಡಿ ಸುಮ್ಮನೆ ಸ್ಟ್ರೈನ್ ಮಾಡ್ಕೋತೀಯ ಅಷ್ಟೇ. ಇವಳೇನು ಯಾವ ಫೋಟೋ ತೋರಿಸಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಾಳೆ. ಸರಿ, ಹಾಗಾದ್ರೆ ಇನ್ನೊಂದು ಫೋಟೋ ಕಳಿಸ್ತೀನಿ, ಅದನ್ನು ತೋರಿಸೋಳಿಗೆ. ನೋಡು.